ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ. ಈ 24ನೇ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಮೂಲ ವೇದ ಮಂತ್ರ ಏನಿದೆ, ಋಗ್ವೇದದ ವೇದ ಮಂತ್ರ ವಿಮೇಕರ್ಣ ಪತಯತೋ ಅಂತ, ಅದರ ಪಾಠ ಹೇಗೆ ಇತ್ಯಾದಿಗಳನ್ನ ನಾವು ವಿಚಾರ ಮಾಡ್ತಿದ್ದೀವಿ. ಅದರ ಅರ್ಥ ಈಗಾಗಲೇ ನೋಡಿದ್ದೇವೆ. ಬೇರೆ ಬೇರೆ ಟಿಪ್ಪಣಿಗಳಿಗನುಸಾರವಾಗಿ ಅದರ ಪಾಠ ಭೇದ ಇತ್ಯಾದಿಗಳನ್ನು ನೋಡ್ತಿದ್ದೇವೆ. ಎಲ್ಲ ವ್ಯಾಖ್ಯಾನಕಾರರು ಕೂಡ, ಸ್ವಯಂ ಗೋವಿಂದಾಚಾರ್ಯರು ಕೂಡ ಅದನ್ನ ಸಮಸ್ತ ಪದ ಅಂತಾನೆ ಹೇಳಿದ್ದಾರೆ. ಟಿಪ್ಪಣಿಕಾರರು ಎಲ್ಲರೂ ಕೂಡ ಅದು ಸಮಸ್ತ ಪದ, ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಎಲ್ಲರೂ ಕೂಡ ಅದನ್ನು ಸಮಸ್ತ ಪದ ಅಂತ ವರ್ಣನೆ ಮಾಡಿದ್ದಾರೆ. ಸಮಸ್ತ ಪದ ಅಂತ ಜಯತೀರ್ಥರೇನು ಹೇಳಲಿಲ್ಲ. ತತ್ವಪ್ರಕಾಶಕಾದಲ್ಲಿ ಇದು ಏಕಪದಮಿದಂ ಸಮಸ್ತ ಪದಮಿದಂ ಅಂತ ಅವ್ರೇನು ಹೇಳಲಿಲ್ಲ. ಮತ್ತು ವಾದಿರಾಜ ಸ್ವಾಮಿಗಳು ಕೂಡ ತಮ್ಮ ಟಿಪ್ಪಣಿಯಲ್ಲಿ ಏನು ಹೇಳಲಿಲ್ಲ. ಆದರೆ ಎಲ್ಲರೂ ಕೂಡ ಇದು ಸಮಸ್ತ ಪದ ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಇದ್ರ ಬಗ್ಗೆ ನನಗಿರುವಂತಹ ಭಿನ್ನಾಭಿಪ್ರಾಯವನ್ನು ಕಳೆದ ದಿವಸ ಹೇಳಿದ್ದೆ. ಅದನ್ನ ಮತ್ತಿಬ್ಬರು ವಿದ್ವಾಂಸರ ಜೊತೆ ಪರಿಶೀಲನೆ ಮಾಡಿದಾಗ ಕೂಡ ಅದು ಸಮಸ್ತ ಪದನೇ ಏನಾಗಬೇಕಾಗಿಲ್ಲ ಅಂತಲೇ ಹೀಗೆ ಅಭಿಪ್ರಾಯ ಕೇಳಿ ಬಂತು. ಸಂಧಿಯ ದೃಷ್ಟಿಯಿಂದಲೂ ಕೂಡ ಸಮಸ್ತ ಪದದಲ್ಲಿ ಮಾತ್ರ ಸಂಧಿ ಆಗ್ತದೋ ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಅದು ಹಾಗೇನಿಲ್ಲ. ವ್ಯಸ್ತ ಪದದಲ್ಲೂ ಕೂಡ ಸಂಧಿ ಆಗಬಹುದು. ಮೂಲ ವೇದದಲ್ಲೇ ಕೂಡ ದೂರೇ ಅಂತ ಸಪ್ತಮಿ ವಿಭಕ್ತಿ ಏಕವಚನ, ಆಧೀಹಿ ಅಂತ ಒಂದು ಶಬ್ದ, ಇವೆರಡಕ್ಕೂ ಕೂಡ ಯಾಂತಾದೇಶ ವಾಂತಾದೇಶ ಸಂಧಿಯಾಗಿ ಮುಂದೆ ಲೋಪಶಾಖದಸ್ಯ ಅನ್ನೋ ಸೂತ್ರದಿಂದ ಯಕಾರಕ್ಕೆ ಲೋಪ ಆಗಿ ದೂರ ಆಧೀಹಿ ಅಂತ ಆಗಬಹುದು. ಸಮಸ್ತ ಪದ ಆದ್ರೂ ಹಾಗೆ ಆಗ್ತದೆ. ಅದರಿಂದ ಸಮಸ್ತ ಪದ ಅಂತಾನೆ ಇಟ್ಕೋಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಸಮಸ್ತ ಪದನೂ ಆಗ್ತದೆ, ವ್ಯಸ್ತ ಪದನೂ ಆಗ್ತದೆ ಅಂತ ಆದ್ಮೇಲೆ ಇಟ್ಕೊಳ್ಬೇಕಾಗಿಲ್ಲ ಅಂತ ಯಾಕೆ ಹೇಳ್ತೀರಿ ಅಂದ್ರೆ, ಸಮಸ್ತ ಪದ ಅಂತ ಇಟ್ಕೊಂಡ್ರೆ ಆ ಸಮಸ್ತ ಪದದಲ್ಲಿ ಸೇರಿ ಹೋದಂಥ ಆ ದೂರ ಅನ್ನೋ ಶಬ್ದವನ್ನ ನೀವು ಬೌದ್ಧಿಕವಾಗಿ ಬೇರ್ಪಡಿಸಿ ಅದನ್ನು ಮನಸ್ಸು ಅನ್ನೋದ್ರ ಜೊತೆಗೆ ಅನ್ವಯಿಸಬೇಕಾಗ್ತದೆ. ಅದು ಸಮಸ್ಯೆಗೆ ಕಾರಣ ಆಗಿದೆ. ನಿಮಗೆ ಹೇಗೆ ಮಾಡಬೇಕು ಅಂತಂದ್ರೆ ಬೌದ್ಧಿಕವಾಗಿ ಬೇರ್ಪಡಿಸಬೇಕು. ಅಹಂ ದೇವಸ್ಯ ಆಲಯಂ ಗಚ್ಚಾಮಿ ಅಂತ ಹೀಗೆಲ್ಲ ಇದ್ದಾಗ, ಅಹಂ ದೇವಸ್ಯ ಆಲಯಂ ಗಚ್ಚಾಮಿ, ಪಾದಪದ್ಮೇ ನಮಾಮಿ ಅಂತ ಹೀಗೆಲ್ಲ ಹೇಳಿದಾಗ ಈ ಕಡೆ ಇಲ್ಲಿರುವ ದೇವಸ್ಯ ಆಲಯಂ ಅಂತ, ದೇವಸ್ಯ ಆಲಯಂ ದೇವಾಲಯಂ ಅಂತ ಸಮಸ್ತ ಪದ ಆದಮೇಲೆ ಆ ಸಮಸ್ತ ಪದದಲ್ಲಿರುವಂತಹ ದೇವಸ್ಯ ಅನ್ನೋ ಶಬ್ದವನ್ನು ಬೌದ್ಧಿಕವಾಗಿ ಬೇರ್ಪಡಿಸಿ ಅದನ್ನ ಮತ್ತೆಲ್ಲೋ ಭಗವಂತನ ಆ ಪಾದಪದ್ಮಗಳಿಗೆ ಅಂತ ಅನ್ವಯಿಸುವುದು ಹೇಗೆ ಸರಿ ಅನ್ಸೋದಿಲ್ವ? ಅಧ್ಯಾಹಾರ ಮಾಡ್ಕೊಳ್ಳೋದು ಬೇರೆ. ಅಹಂ ದೇವಾಲಯಂ ಗತ್ವ ಭಗವತಃ ಪಾದ ಪಂಕಜೆ ನಮಾಮಿ ಅಂತ ಹೇಳುವುದು ಬೇರೆ. ಅಥವಾ ಭಗವತಃ ಅಂತ ಹೇಳದೆ ಹೋದ್ರೂ ಅವನು ಅಧ್ಯಾಹಾರ ಮಾಡ್ಕೊಳ್ಳೋದು ಬೇರೆ. ಅದು ಅವ್ರವ್ರಿಗೆ ಅನುಕೂಲನೋ ಹೇಗೆ ಹಾಗೆ ಮಾಡ್ತಿರ್ತಾರೆ. ಅದನ್ನ ಒಂದು ವಾಕ್ಯ ಪ್ರಯೋಗ ಮಾಡಿದ ಮೇಲೆ, ದೇವಾಲಯ ಅಂತ ಸಮಸ್ತ ಪದ ಆದಮೇಲೆ ಅಲ್ಲಿರುವ ದೇವ ಎಂಬ ಶಬ್ದವನ್ನು ಹೀಗೆ ಹೊರಗೆ ಎಳೆದು ಸಮಾಸದಿಂದ ಒಳಗಿರುವಂಥದ್ದನ್ನ ಬೇರ್ಪಡಿಸಿ ಅದನ್ನು ಮತ್ತೊಂದು ಶಬ್ದದ ಜೊತೆಗೆ ಅನ್ವಯಿಸೋದು ಕಷ್ಟ ಆಗ್ತದೆ. ಆದರೆ ಎಲ್ಲರೂ ಏನು ಸಮರ್ಥನೆ ಮಾಡಿದರೆ ಇದು ದ್ವಿಖಂಡ ಅಥವಾ ದುಃಖಂಡ ಅಥವಾ ವೇಷ್ಟನ ಪದ ಆದ್ರಿಂದ ಹೀಗೆ ಮಾಡಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸಮಸ್ತ ಪದನೇ ಆದ್ರೂ ಕೂಡ ಇದು ದುಃಖಂಡ ಅಂತ ಅಭಿಪ್ರಾಯ ಆಯ್ತು. ಏನು ದುಃಖಂಡ ಅಂತಂದ್ರೆ, ಎರಡು ಪದಗಳಲ್ಲಿ ಸೇರಿಕೊಂಡಿವೆ. ದೇವಾಲಯ ಅನ್ನೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ದೂರೇ ಆಸಮಂತಾಧೀಹಿ ಆಧೀಹಿ, ದೂರೇ ಆಧೀಹಿ ಸಹ ದೂರ ಆಧೀಹಿ ಅಂತಾನೆ ಸಮಸ್ತ ಪದ. ಆದ್ರೆ ದೂರ ಅನ್ನುವುದನ್ನ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಅಲ್ಲಿ ಸಂಧಿ ಆಗಿಲ್ಲ. ದೂರ ಆಧೀಹಿ, ಯಾಂತಾದೇಶ ವಾಂತಾದೇಶ ಸಂಧಿಯಾಗಿ ಲೋಪಶಾಕಲ್ಯಸ್ಯ ಸೂತ್ರದಿಂದ ಯಕಾರಕ್ಕೆ ಲೋಪ ಆಗಿ ಆದ್ಮೇಲೆ ಮುಂದೆ ಸವರ್ಣದೀರ್ಘ ಸಂಧಿ ಆಗಲಿಲ್ಲ. ಅದನ್ನ ಅವಗ್ರಹ ಅಂತ ಅನ್ನೋದು. ಸಂಧಿ ಸವರ್ಣದೀರ್ಘ ಸಂಧಿ ಆಗದೇ ಇರುವಿಕೆಯನ್ನೇ ಅವಗ್ರಹ ಅಂತ ಅನ್ನೋದು. ಯಾಂತಾದೇಶ ವಾಂತಾದೇಶ ಸಂಧಿ ಆಗಿದೆ, ಅದು ಬೇರೆ ಮಾರ್ಗ ಇಲ್ಲ, ಅದಾಗೇ ಆಗಿದೆ. ದೂರ ಆಧೀಹಿ ಅಂತ ಸವರ್ಣದೀರ್ಘ ಸಂಧಿ ಆಗದೇ ಇರುವುದೇ ಅವಗ್ರಹ. ಆ ಅವಗ್ರಹ ಇರುವುದರಿಂದ ಅದನ್ನು ಬೇರ್ಪಡಿಸ್ಲಿಕ್ಕೆ ಬರ್ತದೆ ಅಂತ ಅಂತೀರಿ ನೀವು. ಇದೆಲ್ಲ ತುಂಬಾ ಕಸರತ್ತಿನ ಕೆಲಸವೇ ಆಯ್ತು. ಅದನ್ನ ನಾವು ಸಮಸ್ತ ಪದ ಅಂತಾನೆ ಇಟ್ಕೊಳ್ದೇನೆ ವ್ಯಸ್ತ ಪದ ಅಂತ ಒಂದು ವೇಳೆ ಇಟ್ಕೊಂಡ್ಬಿಟ್ರೆ ಅವಾಗ ತುಂಬಾ ಸುಲಭ ಆಗೋಗ್ತದೆ. ಅದರಿಂದ ಇದ್ಯಾವುದೂ ಕೂಡ ಸಮಸ್ಯೆ ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ವಿದ್ವಾಂಸರ ಜೊತೆ ಒಬ್ಬಿಬ್ಬರು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗಲೂ ಕೂಡ ಅದೇ ಅಭಿಪ್ರಾಯ ಕೇಳಿ ಬಂತು. ಸಾಯಣಾಚಾರ್ಯರ ಭಾಷ್ಯ ಅದನ್ನು ತೆಗೆದು ನೋಡಿದ್ರೆ
ಅದರಲ್ಲಿ ಪದ ಪಾಠ ಕೊಟ್ಟಿರ್ತಾರೆ. ಆ ಪದ ಪಾಠದಲ್ಲಿ ಕೂಡ ವಿ ಒಂದು ದಂಡ ಕೊಟ್ಟಿರ್ತಾರೆ. ಅಂದ್ರೆ ಅದು ಫುಲ್ ಸ್ಟಾಪ್ ಅಲ್ಲಿ ಒಂದು ಪದ, ವಿ ಅನ್ನೋದು ಒಂದು ಪದ, ಮೇ ಅಂತ ಒಂದು ಪದ, ಮನಃ ಅಂತ ಒಂದು ಪದ, ಚರತಿ ಅಂತ ಒಂದು ಪದ, ಮುಂದೆ ದೂರೇ ಆಧೀಹಿ ಅಂತ ಒಂದು ಪದ. ದೂರೇ ಆಧೀಹಿ ಅನ್ನೋದು ದೂರೇ ಅಂತ ಕೊಟ್ಟಿರ್ತಾರೆ. ಮೂಲ ವೇದ ಮಂತ್ರದಲ್ಲಿ ದೂರ ಆಧೀಹಿ ಅಂತ ಇರ್ತದೆ. ವೇದ ಮಂತ್ರದಲ್ಲಿ ದೂರ ಆಧೀಹಿ ಅಂತ ಇದ್ರು ಕೂಡ ಅವರು ಪದಪಾಠ ಕೊಡುವಾಗ ದೂರೇ ಆಧೀಹಿ ಅಂತ ಕೊಟ್ಟಿರ್ತಾರೆ. ದೂರೇ ಅಂತ ಏಕಾರ ಕೊಟ್ಟಿರ್ತಾರೆ, ಅದನ್ನು ಗಮನಿಸಬೇಕು. ಹೀಗೆ ಸಾಯಣಾಚಾರ್ಯ ಪಾಠದಲ್ಲಿ ಅದು ದೂರೇ ಆಧೀಹಿ ಅಂತ ಒಂದು ಸಿಂಗಲ್ ಪದವಾಗಿ ಪರಿಗಣಿತ ಆಗಿದೆ. ಮತ್ತೆ ಅದು ದ್ವಿಖಂಡ ಅಥವಾ ದುಃಖಂಡ ಅನ್ನುವ ಅನ್ನುವ ಪದ ಅಂತಲೂ ಕೂಡ ಪರಿಗಣಿತ ಆಗಿದೆ. ಇಷ್ಟನ್ನು ಅವ್ರು ಹೇಳಿದ್ದಾರೆ. ಅದನ್ನೆಲ್ಲ ನಿಮ್ಮ ಮುಂದೆ ಇದು ಹೇಳಿದ್ದೇನೆ. ವ್ಯಸ್ತ ಪದ ಆದ್ರೂ ಏನು ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮುಂದೆ ಅದಕ್ಕೆ ಭಿನ್ನವಾಗಿ ಮತ್ತೇನಾದ್ರೂ ಅಭಿಪ್ರಾಯ, ಸಮಸ್ತ ಪದನೇ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಸಮರ್ಥನೆ ಯಾರು ಹೇಳೋರಿದ್ರೆ ಮುಂದೆ ನೋಡೋಣ. ಮತ್ತೆ ಆಧೀಹಿ ಅಂತಿದೆಯಲ್ಲ, ಆಧೀಹಿ ಅಂತ ಅನ್ನೋದಕ್ಕೆ ಎಲ್ಲರೂ ಕೂಡ ಹೇಳಿರುವುದು, ತ್ರಿವಿಕ್ರಮ ಪಂಡಿತರನ್ನೂ ಹಿಡಿದು ಎಲ್ಲರೂ ಹೇಳಿರುವಂತಹ ಅರ್ಥ, ಜಯತೀರ್ಥರು ಹೇಳಿರುವಂತಹ ಅರ್ಥ. ಆ ಅಂದ್ರೆ ಸಮಂತಾತ್, ವ್ಯಾಪ್ತವಾದದ್ದು, ಎಲ್ಲ ಕಡೆ ವ್ಯಾಪ್ತವಾದದ್ದು, ಹೀಗರ್ಥನೇ ಎಲ್ಲರೂ ಹೇಳಿದ್ದಾರೆ. ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಂತಹ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದು ಅಂದ್ರೆ ಸರ್ವಜ್ಞ ಬುದ್ಧಿ ಅಂತ ಏನಲ್ಲ, ಎಲ್ಲ ಕಡೆ ಸಂಚಾರ ಮಾಡುವ ಶಕ್ತಿ ಇರೋದು. ನಿಮ್ಮ ಮನಸ್ಸಿಗೂ ಕೂಡ ಆ ಶಕ್ತಿ ಇದ್ದೇ ಇದೆ. ಹಾಗಂತಾನೆ ಎಲ್ಲರೂ ಆ ಅಂದ್ರೆ ಆ ಸಮಂತಾತ್ ಅಂತ ಮಾಡಿದ್ದಾರೆ. ಒಂದೇ ಅರ್ಥವನ್ನ ಇವರು ಭಾಷ್ಯ ದೀಪಿಕಾದಲ್ಲಿ ಜಗನ್ನಾಥ ಯತಿಗಳು ಮಾತ್ರ ಆಧೀಹಿ ಈಶದ್ ಬುದ್ಧಿ ಅಂತ ಅರ್ಥ ಮಾಡಿದ್ದಾರೆ. ಈ ಅರ್ಥ ಚೆನ್ನಾಗಿ ಕಾಣಿಸ್ತದೆ ವ್ಯಾಪ್ತ ಬುದ್ಧಿ ಅನ್ನೋದಕ್ಕಿಂತ. ವಾಚಸ್ಪತ್ಯ ಕೋಶದಲ್ಲಿ ಆ ಅನ್ನುವುದಕ್ಕೆ ಈಶತ್ ಅಂತ ಕೂಡ ಒಂದು ಅರ್ಥ ಇದೆ. ಅಲ್ಲಿ ಅನೇಕ ಅರ್ಥಗಳಿವೆ. ಆ ಅನೇಕ ಅರ್ಥಗಳ ಪೈಕಿ ಈಶತ್ ಅಂತ ಅನ್ನುವುದು ಕೂಡ ಒಂದು ಅರ್ಥ. 5-6 ಅರ್ಥಗಳಿವೆ, 6-8 ಅರ್ಥಗಳಿವೆ. ಅದರಲ್ಲಿ ಈ ಈಶತ್ ಅಂತ ಕೂಡ ಒಂದು ಅರ್ಥ. ಆದ್ರಿಂದ ಆಧೀಹಿ ಅಂದ್ರೆ ಸ್ವಲ್ಪ ಬುದ್ಧಿ ಇರುವಂತಹ ನಾನು ಅಂತ ಅರ್ಥ ಆಗಿಬಿಡುತ್ತೆ. ಅದು ಬಹಳ ಚೆನ್ನಾಗಿದೆ. ಇನ್ನು ನೀವು ವ್ಯಾಪ್ತವಾದ ಬುದ್ಧಿ ಇರುವವನು, ಎಲ್ಲ ಕಡೆ ಚಲಿಸುವಂತಹ ಬುದ್ಧಿ ಇರುವವನು ಅಂತ ಅರ್ಥ ಮಾಡಿದ್ರೆ ಅದಕ್ಕೆ ವ್ಯಾಪ್ತ ಬುದ್ಧಿರಪಿ ಅಂತ ಅರ್ಥ ಮಾಡಬೇಕಾಗ್ತದೆ. ಹಾಗೆ ಜಗನ್ನಾಥ ಯತಿಗಳು ಕೂಡ ಆ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ. ವ್ಯಾಪ್ತ ಬುದ್ಧಿರಪಿ ಇತಿ ವಾ ಅಂತ ಹಾಗೆ ಮಾಡೋದು. ಆ ಥರ ಅಪಿ ಅಂತ ಒಂದನ್ನು ಸೇರಿಸ್ಕೋಬೇಕಾಗ್ತದೆ ಹೊರಗಡೆ. ಆದ್ರೆ ಈ ಆ ಅನ್ನೋದಕ್ಕೆ ಸ್ವಲ್ಪ ಅಂತ ಅರ್ಥ ಮಾಡಿದ್ರೆ ಆ ಥರ ಸೇರಿಸ್ಕೊಳ್ಳುವ ಅಗತ್ಯ ಇರೋದಿಲ್ಲ. ಅಪಿ ಅಂತ ಅನ್ನೋದನ್ನ ನಾವು ಹೊರಗಡೆಯಿಂದ ತರುವಂತ ಅಗತ್ಯ ಇರೋದಿಲ್ಲ. ಯತೀರ್ಥರು ಕೂಡ ಅಥವಾ ವ್ಯಾಪ್ತ ಬುದ್ಧಿ ಅಪಿ ಅಂತ ಅನ್ನೋದನ್ನ ಹೇಳಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಹೀಗೆ ಆ ಅಂತ ಅನ್ನೋದಕ್ಕೆ ಪ್ರಸಿದ್ಧವಾದ ಅರ್ಥ ವ್ಯಾಪ್ತವಾದದ್ದು, ಎಲ್ಲ ಕಡೆ ಸಂಚಾರ ಮಾಡುವಂಥದ್ದು ಅಂತಾನೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದ್ರೆ ಅಷ್ಟು ಪ್ರಸಿದ್ಧ ಅಲ್ಲದೆ ಹೋದ್ರೂ ಕೂಡ ಸ್ವಲ್ಪ ಅಂತ ಒಂದು ಅರ್ಥ ಇದೆಯಲ್ಲ. ಆದ್ರಿಂದ ಆ ಅರ್ಥವನ್ನೇ ತಗೊಂಡ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ನನಗೆ ಆ ವೇದ ಮಂತ್ರ ನೋಡಿದಾಗ ನಾನು ಸ್ವಲ್ಪ ಬುದ್ಧಿ ಇದ್ದವನು, ನನಗೇನು ಬುದ್ಧಿ ಇಲ್ಲ, ನಾನು ಹೇಗೆ ಮಾಡೋದು, ಏನು ಮನನ ಮಾಡಲಿ, ಏನು ಪ್ರವಚನ ಮಾಡಲಿ ಅಂತ ಅದರ ಅಭಿಪ್ರಾಯ. ನೀವು ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ಗಮನಿಸಬೇಕು. ಅದರಲ್ಲಿ 564 ಈ ಟಿಪ್ಪಣಿಯಲ್ಲಿರುವಂತಹ ವಿಷಯ ಒಂದಷ್ಟನ್ನ ಕನ್ನಡದ ಅನುವಾದದಲ್ಲಿ ಸೇರಿಸಿದ್ದಾರೆ. ಅದನ್ನು ನೀವು ನೋಡಬಹುದು. ಸೂತ್ರದಲ್ಲಿ ಜ್ಯೋತಿಷ್ ಚರಣಾಭಿಧಾನಾತ್ ಅಂತಿದೆ. ಚರಣಾಭಿಧಾನಾತ್ ಅಂತ ಯಾಕೆ ಹೇಳಿದ್ರಿ, ವಿಚರಣಾಭಿಧಾನಾತ್ ಅಂತ ಹೇಳ್ಬೇಕಾಗಿತ್ತಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತದೆ. ಯಾಕೆಂದ್ರೆ ವಿಮೇಕರಣಾಪತಯತು ವಿಚಕ್ಷುರ್ವೀದಂ ಜ್ಯೋತಿರ್ ಹೃದಯಾಹಿತಂ ವಿಮೇ ಮನಶ್ಚರತಿ ದೂರಾಧೀಹಿ ಅಂತ ಹೀಗೆಲ್ಲ ಇದೆ. ಅಲ್ಲಿ ಚರಣ ಅಂತಿದೆಯಲ್ಲ, ಆ ಚರಣ ಅಂದ್ರೆ ಚರಗತಿ ಭಕ್ಷಣೆಯ ಧಾತು. ಸರಿ, ಅದು ವಿ ಅಂತ ಉಪಸರ್ಗ ಇದೆಯಲ್ಲ, ವೇದದಲ್ಲೇ ಇದೆಯಲ್ಲ, ಅದು ನೀವು ಬಿಟ್ರೆ ಯಾಕೆ? ಇದನ್ನ ಅತ್ರ ಸ್ಪಷ್ಟಂ ವಿಚರಣೀಯತೆ ವಾಕ್ಯೆ 564ನೇ ಪುಟ. ಇದು ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ. ಇದು ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಕೆಲವು ಕಡೆ ಹೀಗೆ ಇದೆ. ಈಗ ನನಗೆ ಇಲ್ಲಿ ಗಮನಕ್ಕೆ ಬಂತಾದ್ರಿಂದ ಅದನ್ನು ಗುರುತು ಮಾಡ್ಕೊಂಡಿದ್ರಿಂದ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸ್ಪಷ್ಟವಾಗಿ ವಿಚರಣ ಅಂತಾನೆ ಹೇಳ್ಬೇಕಾಗಿತ್ತು ಸೂತ್ರದಲ್ಲಿ. ಆದ್ರೆ ಸೂತ್ರದಲ್ಲಿ ಚರಣ ಅಂತ ಮಾತ್ರ ಯಾಕೆ ಹೇಳಿದ್ದಾರೆ ಅಂದ್ರೆ ಶ್ರುತಿ ಅನುಗಮ ಪ್ರದರ್ಶನಾಯ. ಶ್ರುತಿಯಲ್ಲಿ
ಆ ಶ್ರುತಿಗೂ ಈ ಸೂತ್ರಕ್ಕೂ ಹೊಂದಾಣಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಹಾಗೆ ಮಾಡಿದ್ದು. ನೀವೇನ್ ಕೇಳ್ತಿದ್ರಿ, ವಿಚರಣ ಅಂತ ಹೇಳಿದ್ರೆ ಜ್ಯೋತಿರ್ ವಿಚರಣಾಭಿಧಾನ ಅಂತ ಹೇಳಿದ್ರೆ ಶ್ರುತಿಗೆ ಅನುಗುಣ ಆಗ್ತಿತ್ತಲ್ಲ ಅಂತ ನೀವು ಪ್ರಶ್ನೆ ಮಾಡ್ತಿದ್ದೀರಿ. ಅಲ್ಲ, ವಾಸ್ತವಿಕವಾಗಿ ಶ್ರುತಿಗೆ ಅನುಗಮ ಆಗಬೇಕು ಅಂತಿದ್ರೆ, ಹೊಂದಾಣಿಕೆ ಆಗಬೇಕು ಅಂತಿದ್ರೆ ವಿ ಅನ್ನೋದನ್ನ ಬಿಟ್ಟು ಹೇಳಿದ್ರೆ ಆಗ್ತದೆ. ಅದು ಹೇಗೆ ಅಂದ್ರೆ, ವಿಚರಣೆ ಇತ್ಯುಕ್ತವು, ವಿಚರಣ ಎಂಬುದಾಗಿ ಹೇಳಿಬಿಟ್ರೆ, ವಿ ಇತ್ಯಸ್ಯ ಮೇ ಮನಃ ಇತಿ ಪದದ್ವಯೇನ ವ್ಯವಹಿತತ್ವಾತ್. ವಿಮೇ ಮನಶ್ಚರತಿ ದೂರಾಧಿ ಅಂತಿದೆ ನೋಡಿ. ಆ ಚರತಿ ಒಂದ್ ಕಡೆ ವಿ ಅಂತಿದೆ. ಅದಾದ್ಮೇಲೆ ಮೇ ಮತ್ತು ಮನಃ ಅಂತ ಎರಡು ಶಬ್ದಗಳಿವೆ. ಅದಾದ್ಮೇಲೆ ಚರತೆ ಅಂತಿದೆ. ಹೀಗಿರುವುದರಿಂದ ಶ್ರುತಿಗೆ ಅನುಗುಣ ಆಗ್ತಿರ್ಲಿಲ್ಲ, ಅದು ಸ್ವಲ್ಪ ಗೊಂದಲ ಆಗ್ತಿತ್ತು. ವಿಚರಣೆ ಇತ್ಯುಕ್ತ ವಿ ಇತ್ಯಸ್ಯ ಮೇ ಮನಃ ಇತಿ ಪದದ್ವಯೇನ ವ್ಯವಹಿತತ್ವಾತ್. ಶ್ರುತಿ ಅನುಗಮೋ ನ ಜ್ಞಾಯತೆ, ಅದರಿಂದ ಶ್ರುತಿಗೆ ಹೊಂದಾಣಿಕೆ ಆಗೋದಿಲ್ವಲ್ಲ ಅಂತ ಏನೋ ಪ್ರಶ್ನೆ ಬರ್ತಿತ್ತು. ಮತ್ತೆ ಸೂತ್ರದಲ್ಲಿ ಮೂಲ ಶ್ರುತಿಯಲ್ಲಿ ವಿಮೇಕರಣ ಪತಯತಃ ಅಂತ ಪತನ ಅಂತಿದೆ, ಅದಕ್ಕೆ ವಿ ಅಂತ ಉಪಸರ್ಗ ಇದೆ. ಅದರಿಂದ ಜ್ಯೋತಿರ್ ವಿಪತನಾಭಿಧಾನ ಅಂತ ಹೇಳಬೇಕಾಗಿತ್ತಲ್ಲ, ನೀವು ಜ್ಯೋತಿರ್ ಚರಣಾಭಿಧಾನ ಅಂತ ಯಾಕೆ ತಗೊಂಡಿದ್ದೀರಿ? ಇತಿ ವಿಪತನ ಅಭಿಧಾನಾತಿಥಿ ವಾಚ್ಯೆ ಹಾಗೆ ಹೇಳಬೇಕಾಗಿದ್ದಲ್ಲಿ ಚರಣ ಅಂತ ಹೇಳುವುದು ಚರಣಗ್ರಹಣಂ, ಮೊದಲು ಬಂದಿರುವುದು ಪತನ ಅಂತ ಹೇಳಿ ಅದನ್ನ ಕೈ ಬಿಟ್ಟು ಆಮೇಲೆ ಬಂದಿರುವಂತಹ ಚರಮ ಅಂದ್ರೆ ಆಮೇಲೆ ಬಂದಿರುವಂತಹ ಚರಣ ಅನ್ನೋದನ್ನ ಕೈ ತಗೊಂಡದ್ದು ಯಾಕೆಂದ್ರೆ ಪ್ರಧಾನೇಂದ್ರಿಯ ಕ್ರಿಯಾತ್ವಾತ್ ಇತಿ ಬೋಧ್ಯಂ. ಈ ಎಲ್ಲ ಜ್ಞಾನೇಂದ್ರಿಯಗಳಾದ ಮನಸ್ಸು, ಕಿವಿ, ಕಣ್ಣು ಮೊದಲಾದವುಗಳಿಗೆ ಪ್ರಧಾನವಾದದ್ದು ಮನಸ್ಸು. ಆ ಮನಸ್ಸಿನ ಕ್ರಿಯೆ ಚರಣ ಅಂತ ಅನ್ನೋದು. ಅದಕ್ಕಾಗಿ ಅದನ್ನು ಮುಖ್ಯ ಆಗಲಿ, ಮನಸ್ಸು ಕೆಲಸ ಮಾಡಿದ್ರೆ ಉಳಿದ ಇಂದ್ರಿಯಗಳು ಕೆಲಸ ಮಾಡೋದು. ಅದಕ್ಕಾಗಿ ಹೀಗೆ ಹೇಳಿದ್ದೀವಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದರೊಂದಿಗೆ ಭಾವಬೋಧ ಟಿಪ್ಪಣಿ 556ನೇ ಪುಟದಲ್ಲಿ ಇದನ್ನು ತಗೊಳ್ಬೇಕು. ಯದ್ಯಪ್ಯತ್ರ ಜ್ಯೋತಿಷ್ ಪ್ರತಿ, ಜ್ಯೋತಿಷನ್ನು ಕುರಿತು ಕರ್ಣಾದಿಗಳು ವಿರುದ್ಧವಾಗಿ ಇವೆ, ಅವೆಲ್ಲ ದೂರದಲ್ಲಿವೆ ಅಂತ ಹೇಳುವುದೇನಿದೆಯಲ್ಲ, ವಿರುದ್ಧಾಚರಣ ರೂಪಂ ಕರ್ಣಾದಿ ವಿದೂರತ್ವಂ ವಕ್ತುಂ, ಅದನ್ನ ನೀವು ಸೂತ್ರಕಾರರು ಹೇಳುವಾಗ ಜ್ಯೋತಿರ್ ವಿಚರಣಾಭಿಧಾನಾತ್ ಅಂತ ಹೇಳಬೇಕಾಗಿತ್ತು. ಆದ್ರೆ ವಿಚರಣಾಭಿಧಾನಾತ್ ಅಂತ ಹೇಳಿದ್ರೆ ಜ್ಯೋತಿಷ್ ಚರಣಾಭಿಧಾನಾತ್ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಉಪಸರ್ಗಸ್ಯ ದ್ಯೋತಕತ್ವ ಮಾತ್ರ. ಇದು ನೋಡಿ, ಅಲ್ಲಿ ಹಿಂದಿನ ಟಿಪ್ಪಣಿಯಲ್ಲಿ ಬರಲಿಲ್ಲ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ಹಿಂದೆ ಏನ್ ಹೇಳಿದೆ ಅದ್ರಲ್ಲಿ ಬರಲಿಲ್ಲ. ಇದು ಉಪಸರ್ಗ ಅಂತ ಅನ್ನೋದನ್ನ ಹೇಳಬೇಕಾದ ಅಗತ್ಯ ಏನಿಲ್ಲ. ಧಾತುವಿಗೆ ಆ ಅರ್ಥವನ್ನು ಹೇಳುವ ಶಕ್ತಿ ಇರೋದು. ಏನು ಕ್ರಿಯಾವನ್ನು ಹೇಳಬೇಕು ಆ ಕ್ರಿಯಾವನ್ನು ಹೇಳುವ ಶಕ್ತಿ ಇರೋದು ಧಾತುವಿಗೆ. ಉಪಸರ್ಗ ಅನ್ನುವುದು ಆ ಧಾತುವಿನ ಆ ಒಂದು ಅರ್ಥವನ್ನು ದ್ಯೋತನ ಸೂಚನೆ ಮಾಡ್ತದೆ ಅಷ್ಟೇ, ಸಹಕಾರಿ ಅಷ್ಟೇ. ಅದು ಧಾತುವೇ ಮುಖ್ಯ. ಧಾತೋರೇವ ವಿಚರಣಾಭಿದಾಯಕತ್ವಂ. ವಿ ಅನ್ನೋದು ಏನನ್ನು ಹೇಳಿತೋ ಅದನ್ನು ಚರಣಾನು ಧಾತುವೇ ಹೇಳಿಬಿಡ್ತದೆ. ಇತಿ ಪ್ರದರ್ಶನಾರ್ಥಂ. ಮತ್ತೆ ಸೂತ್ರಸ್ಯ ಶ್ರುತಿ ಅನುಗಮ ಪ್ರದರ್ಶನಾರ್ಥಂ ಚ. ಅದೇ ನಡುವೆ ಎರಡು ವ್ಯವಧಾನ ಬರ್ತದೆ ಅಂತ ಬಂದಿದೆಯಲ್ಲ, ಆ ವ್ಯವಧಾನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಆ ವ್ಯವಧಾನ ಬರಬಾರದು ಅನ್ನೋ ದೃಷ್ಟಿಯಲ್ಲಿಟ್ಟುಕೊಂಡು ಚರಣಾಭಿಧಾನ ಅಂತ ಹೇಳಿದ್ದಾರೆ. ವಿಚರಣಾಭಿಧಾನ ಅಂತ ಹೇಳಿಬಿಟ್ಟಿದ್ರೆ ಶ್ರುತಿಯಲ್ಲಿ ವಿ ಇತ್ಯನೇನ ಚರತಿ ಇತ್ಯಸ್ಯ, ವಿ ಎಂಬುದಕ್ಕೂ ಚರತಿ ಎಂಬುದಕ್ಕೂ ಮೇ ಮನಃ ಅಂತ ಎರಡು ಪದದ್ವಯಗಳು ನಡುವೆ ಬಂದ್ಬಿಡ್ತಾ ಇತ್ತು. ಅದು ತೊಂದರೆ ಕಾರಣ ಆಗ್ತಾ ಇತ್ತು. ಅದರಿಂದ ಅದು ಬೇಡ ಅಂತ ಹೀಗೆ ಮಾಡಿದ್ದೀವಿ ಅಂತ ಅಭಿಪ್ರಾಯ. ಧಾತುಗಳೇ ಎಲ್ಲ ಅರ್ಥವನ್ನು ಹೇಳ್ತವೆ, ಉಪಸರ್ಗಗಳು ಅದರ ಅರ್ಥವನ್ನು ದ್ಯೋತನ ಮಾತ್ರ ಮಾಡ್ತವೆ ಅಂತ ಬಂತಲ್ಲ, ಅದು ಪ್ರಾಯ ಈ ನೈಯಾಯಿಕರು ಮೊದಲಾದವರ ಅಭಿಪ್ರಾಯ. ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಹಾಗೆ ಅಭಿಪ್ರಾಯ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಉಪಸರ್ಗಗಳಿಗೂ ಕೂಡ ಪೂರ್ಣವಾದ ಅರ್ಥ ಬಂದೇ ಬಿಡ್ತದೆ. ಭಾಗವತದಲ್ಲಿ 2ನೇ ಸ್ಕಂದದ 1ನೇ ಅಧ್ಯಾಯದ 15ನೇ ಶ್ಲೋಕ ಬಂದಿದೆ. ಅಂತಕಾಲೇತು ಪುರುಷಃ ಆಗತೆ ಗತ ಸಾಧ್ವಸಃ ಛಿಂದ್ಯಾದ್ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇ ಅನುಯೇಚತಂ ಅಂತ. ಅಂತಕಾಲ ಬಂದಾಗ ಸಾಧಕನಾದವನು ಈ ವಿವೇಕ ಎಂಬ ನಿತ್ಯಾನಿತ್ಯ ವಿವೇಕ ಎಂಬ ಶಸ್ತ್ರದಿಂದ ನಮ್ಮ ಈ ಆಸೆಯನ್ನ ಕಿತ್ತೊಗಿಬೇಕು, ಬಂಧನವನ್ನು ಕಿತ್ತೊಗಿಬೇಕು. ಯಾವುದರಲ್ಲಿ ಬಂಧನವನ್ನ ಅಂದ್ರೆ ದೇಹದಲ್ಲಿ ನಮಗಿರುವಂತಹ ಬಂಧನವನ್ನು ಕಿತ್ತೊಗಿಬೇಕು. ಚ ಮತ್ತು ಏ ತಮ್ ಅನು, ಹೀಗಿದೆ ನೋಡಿ, ದೇಹೇ ಸ್ಪೃಹಾಂ ಚಿಂದ್ಯಾತ್. ಚ ಮತ್ತು ಅದಲ್ಲದೆ ಏ ಗಂಡ ಹೆಂಡತಿ ಮಕ್ಕಳು ಇತ್ಯಾದಿಗಳು ತಮ್ ಆ ದೇಹವನ್ನ ಅನು ತೇ ಯಾವ ಗಂಡ ಹೆಂಡತಿ ಮೊದಲಾದವುಗಳು ತಮ್ಮ ಆ ದೇಹವನ್ನು ಅಷ್ಟೇ ಅನು ಅಂತ ಮಾತ್ರ ಇದೆ, ಕ್ರಿಯಾಪದ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಅನುಸೃತ್ಯ ನಮ್ಮ ಜೊತೆಗೆ ಬರ್ತಾರೋ ಅವರಲ್ಲಿಯೂ ಕೂಡ ಸಂಘವನ್ನು ಕಿತ್ತೊಗಿಬೇಕು. ನಿತ್ಯಾನಿತ್ಯ ವಿವೇಕ ಎಂಬ ಶಸ್ತ್ರದಿಂದ ಶರೀರ
ಶರೀರ ಸಂಬಂಧಿ ಸತಿಸುತಾದಿಗಳಲ್ಲಿ ಆಸಕ್ತಿಯನ್ನು ಕತ್ತರಿಸಿಕೊಳ್ಳಬೇಕು ಅಂತದೆ. ಮಹಾಭಾರತದಲ್ಲೂ ಕೂಡ ಭಾರತದಲ್ಲೂ ಈ ಪ್ರಯೋಗ ಇದೆ. ಯಸ್ತಾನನು ಸಮಾಮನು ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರು ನನ್ನ ಪ್ರಾಣರಾಗಿದ್ದಾರೆ. ಯಸ್ತಾನ್ ಅನು ಯಾವ ವ್ಯಕ್ತಿ ತಾನ್ ಆ ಪಾಂಡವರನ್ನು ಅನುಸರಿಸಿದ್ದಾನೋ ಸಹ ಆ ವ್ಯಕ್ತಿಯು ಮಾಂ ನನ್ನನ್ನು ಕೂಡ ಅನುಸರಿಸಿ ಇರ್ತಾನೆ. ಅವರಿಗೆ ವಿರುದ್ಧ ಪಾಂಡವರಿಗೆ ವಿರುದ್ಧ ಆದ್ರೆ ಆ ವ್ಯಕ್ತಿ ನನಗೂ ವಿರುದ್ಧ. ಪಾಂಡವರನ್ನು ಅನುಸರಿಸಿಕೊಂಡ ಆ ವ್ಯಕ್ತಿ ಇದ್ರೆ ಅವನು ನನಗೂ ಅನುಸರಿಸಿಕೊಂಡಿದ್ದ ಹಾಗೆ. ಹೀಗೆ ಉಪಸರ್ಗಗಳು ಕೂಡ ಅರ್ಥವನ್ನೆಲ್ಲ ಹೇಳ್ತವೆ. ವ್ಯವಹಾರದಲ್ಲಿ ಬಳಕೆ ಕಡಿಮೆ, ಆದರೆ ಶಾಸ್ತ್ರದಲ್ಲಿ ಹೀಗಿದೆ. 564ನೇ ಪುಟದಲ್ಲಿ ಅದೇ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಬೇರೆ ಕಡೆಯೂ ಇರಬಹುದು, ನನ್ನ ಗಮನಕ್ಕೆ ಬಂದದ್ದು ಹೀಗೆ. ಜ್ಯೋತಿಶ್ಚರಣಾಭಿಧಾನ ಅಂತಿದೆಯಲ್ಲ, ಇದಕ್ಕೆ ಹೇಗೆ ವಿಗ್ರಹ ಅಂತ ನಮ್ಮನ್ನು ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕು. ತುಂಬಾ ಸುಂದರವಾದ ಸಂಗತಿ ಹೇಳ್ತಾರೆ ಅವರು. ಜ್ಯೋತಿರಿತಿ ವ್ಯಸ್ತಂ ಪದಂ, ಜ್ಯೋತಿರಿತಿ ವ್ಯಸ್ತಂ, ಜ್ಯೋತಿಶ್ಚರಣೇತಿ ಸಮಸ್ತಂ ಚ ಪದಂ, ತತಶ್ಚ ಜ್ಯೋತಿ ವಿಷ್ಣುರೇವ ಕರ್ಣಾದೀನಾಂ ಜ್ಯೋತಿಷ ವಿರುದ್ಧ ಚರಣಾಭಿಧಾನಾತಿ ಸೂತ್ರಾರ್ಥ. ನೋಡಿ, ಜ್ಯೋತಿಶ್ಚರಣಾಭಿಧಾನ ಅಂತಿದೆಯಲ್ಲ, ಅಲ್ಲಿ ಜ್ಯೋತಿ ಅಂತ ಅನ್ನೋದನ್ನ ಎರಡು ರೀತಿ ಅನ್ವಯ ಮಾಡ್ಕೋಬೇಕಂತೆ. ಒಂದು ಜ್ಯೋತಿ ಎಂಬುದಾಗಿ ಮತ್ತು ಚರಣಾಭಿಧಾನ ಎಂಬುದಾಗಿ ಬೇರೆ ಬೇರೆ ಪದಗಳು. ಆ ಬೇರೆ ಬೇರೆ ಪದಗಳು ಅಂತ ಒಂದು. ಇನ್ನೊಂದು ಜ್ಯೋತಿಶ್ಚರಣಾಭಿಧಾನಾತ್, ಜ್ಯೋತಿಷಃ ಚರಣಾಭಿಧಾನಾತ್, ಜ್ಯೋತಿಷಃ ಚರಣಂ ಜ್ಯೋತಿಶ್ಚರಣಂ, ಜ್ಯೋತಿಶ್ಚರಣಸ್ಯ ಅಭಿಧಾನಾತ್ ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಪಂಚಮಿ ವಿಭಕ್ತಿ ಇನ್ನೊಂದು. ಆಯ್ತು. ಇದು ವ್ಯಸ್ತ ಪದ ಅಂತ ಇಟ್ಕೊಂಡಾಗ ಹೇಗೆ ಅಂದ್ರೆ, ಆವಾಗ ಈ ವಿಷ್ಣುವೇ ತತಶ್ಚ ಜ್ಯೋತಿ ವಿಷ್ಣುರೇವ, ಇದನ್ನು ಗಮನ. ಇದು ವ್ಯಸ್ತ ಪದ ಅಂತ ಇಟ್ಕೊಂಡಾಗ ಹೇಳಿದ ಅರ್ಥ. ವಿಷ್ಣುರೇವ ವಿಷ್ಣುವೇ ಜ್ಯೋತಿ ಜ್ಯೋತಿಷ್ ಶಬ್ದವಾಚ್ಯನಾಗಿದ್ದಾನೆ. ಯಾಕೆ ಅಂದ್ರೆ ಜ್ಯೋತಿಶ್ಚರಣಾಭಿಧಾನ ಅಂತ ಮತ್ತೆ ಅದಕ್ಕೆ ಉತ್ತರ. ಅಲ್ಲಿ ಜ್ಯೋತಿಶ್ಚರಣಾಭಿಧಾನ ಅಂತಂದ್ರೆ ಜ್ಯೋತಿಷ್ ಶಬ್ದವಾಚ್ಯನಾದ ಆ ಭಗವಂತನಿಗಿಂತ ಅವೆಲ್ಲವೂ ದೂರ ಇರುವುದರಿಂದ ಅಂತ. ಹೀಗೆ ಜ್ಯೋತಿಷ್ ಅನ್ನೋದನ್ನೇ ಸಾಧ್ಯ ಎಂಬುದಾಗಿ ಇಟ್ಕೋಬಹುದು, ಮತ್ತೆ ಆ ಹೇತುವನ್ನು ಇಟ್ಕೊಳ್ಳಿಕ್ಕೂ ಕೂಡ ಚರಣಾಭಿಧಾನ ಬರೀ ಇಟ್ಕೊಳ್ಳಬಹುದು, ಜ್ಯೋತಿಷ್ ಚರಣಾಭಿಧಾನ ಅಂತನೂ ಇಟ್ಕೋಬಹುದು. ಅಲ್ಲಿ ಜ್ಯೋತಿಷ ಚರಣಾಭಿಧಾನ ಅಂತಂದ್ರೆ ಪಂಚಮಿ ವಿಭಕ್ತಿ. ಅಥವಾ ಇನ್ ಕೆಲವು ಕಡೆಯಲ್ಲಿ ಟಿಪ್ಪಣಿಯಲ್ಲಿ ಬಂದಿದೆಯಲ್ಲ ಜ್ಯೋತಿ ಪ್ರತಿ ಅಂತ, ಅವಾಗ ದ್ವಿತೀಯ ವಿಭಕ್ತಿ ರೀತಿಯಲ್ಲೂ ಇಟ್ಕೋಬಹುದು. ಜ್ಯೋತಿ ಪ್ರತಿ ಚರಣಾಭಿಧಾನ ಜ್ಯೋತಿಷ್ ಚರಣಾಭಿಧಾನ. ಈ ತರ ಸೂತ್ರದ ವ್ಯಾಖ್ಯಾನವನ್ನು ನಾವು ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.